ಅಬ್ಜೆಕ್ಷನ್ ಮಾಡ್ತಾ ಇಲ್ಲ. ಮತ್ತು ಅವ್ರದ್ದು ಅಷ್ಟೇ ತೊಗೊಂಡ್ರು ಅಲ್ಲಿ ಅದು ಟೌನ್ಶಿಪ್ ಆಗ್ತದೆ ಅಂತ ಗ್ಯಾರಂಟಿನೂ ಇಲ್ಲ. ಅದಕ್ಕಾಗಿ ಅಲ್ಲೇ ಮಾಡಬೇಕಿದ್ರು ಮತ್ತು ಬೇರೆ ಕಡೆ ಇಲ್ಲಿ ಸಾಧ್ಯದ. ಈಗ ಅಲ್ಲಿ ಡಿಮಾಂಡು ಮಾಡ್ತಾಯಿದ್ದಾರೆ, ನಮ್ಮಲ್ಲಿ ಬರಪ್ಪ, ನಮ್ಮಲ್ಲಿ ಬರೋ ಟೌನ್ಶಿಪ್ ಅಂತೇಳಿ. ಟೌನ್ಶಿಪ್ ಒಂದ ಪ್ರಗತಿಯ ಸಂಕೇತ ಅಂತಲ್ರಿ. ಮೊದಲು ಹೊಟ್ಟಿಗೆ ಅನ್ನ ಇರೋದು, ಮನೆ, ಬಟ್ಟೆ ಇವೆಲ್ಲ ಸಾಲುವಂಥ ವ್ಯವಸ್ಥೆ ಬರಬೇಕಾಗಿರೋದು. ಈ ಗೊತ್ತಿಲ್ಲ. ಎಲ್ಲರೂ ನಾವು ಗ್ಯಾರಂಟಿಗಳ ಮೇಲೆ ಬದುಕ್ತಾ ಇದ್ವಿ. ಈ ಗ್ಯಾರಂಟಿ ಹೋಗಬೇಕಾಗಿದೆ. ಮೊದಲು ನಮ್ಮ ದುಡಿಮೆ ಮೇಲೆ ನಾವು ಬದುಕಬೇಕಾದ್ರೆ ನಮಗೆ ಉದ್ಯೋಗ ಹುಟ್ಟಬೇಕು. ಉದ್ಯೋಗ ಹುಟ್ಟಿದ್ರಿಂದ ಈ ಕೃಷಿ ಮೇಲೆ ಹುಡ್ತಾ ಇದೆ. 1 ಎಕರೆ ಭೂಮಿ ಮೇಲೆ 4 ಜನ ಬದುಕ್ತಾ ಇದ್ದಾರೆ. ಆ 1 ಎಕರೆ ತೊಗೊಂಡೋದ್ರೆ ಒಬ್ಬ ಮನುಷ್ಯ ಬದುಕ್ತಾನೆ. ಒಬ್ಬ ಮನುಷ್ಯಾಗ ಪೇಮೆಂಟ್ ಬರ್ತದೆ, ಉಳಿದವ್ರಿಗೆ ಇಲ್ಲ ಅನ್ನೋದು ಸಹಿತ ಗೊತ್ತಿದ್ದ ವಿಷಯ ಅದ. ಹೀಗಾಗಿ ಅಲ್ಲಿ ಜನ ಇದು ಗೊತ್ತಾ ಇಲ್ಲ. ಕಾಂಗ್ರೆಸ್ ಅನಗತ್ಯದನ್ನು ಈ ಒಂದು ಸಮಸ್ಯೆಯನ್ನು ಮೈ ಮೇಲೆ ಹೇಳ್ಕೊಳಕ್ಕಿಂತಲೂ ಸಾಧ್ಯಷ್ಟು ಮಟ್ಟಿಗೆ ಸೌಹಾರ್ದತೆಯಿಂದ ಕುಂತು ಚರ್ಚೆ ಮಾಡಿ ಒಪ್ಪಿದ್ರೆ ಮಾಡಲಿ, ಒಪ್ಪಲಿಕ್ಕಾದ್ರೆ ಬಿಡಲಿ ಅಲ್ವಾ. ಏನು ಅನಿಸ್ತದ ಡಿ ಕೆ ಶಿ ಅವ್ರಿಗೆ? ಡಿ ಕೆ ಶಿ ಅವರು ಅನಗತ್ಯ ಈ ಸಮಸ್ಯೆನ ದೊಡ್ಡ ಮಾಡ್ಕೋತಾ ಇದ್ದಾರೆ. ಇದು ನಿಶ್ಚಿತವಾಗಿಯೂ ಮುಂಬರುವ ಚುನಾವಣೆಯಲ್ಲಿ ಹೊಡೆತ ಪಡೋದು ಮಾತ್ರ ಗ್ಯಾರಂಟಿ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ತಿಳಿಸಿದ್ದಾರೆ. ಸತ್ತ ಕೈಗೊಂಡೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.